ಮಾಲ್ತಿ ಯಾರು ಏನು ಮಾಡೋದು ಬೇಕಾಗಿಲ್ಲ, ನಾನೇ ಫಸ್ಟ್ ಕ್ಲಾಸಾಗಿ ಅರೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓ ಇದ ವಿಷಯ. ನೀನ್ ಐರನ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೆ, ಪರ್ಫೆಕ್ಟ್ ಆಗಿದೆ. ಹಾಕೊಂಡ ಡ್ಯಾಡ್, ಇವತ್ತು ನೀವು ಫಂಕ್ಷನ್ಗೆ ಹ್ಯಾಪಿಯಾಗಿ ಹೋಗಿ ಬನ್ನಿ. ಇದರಲ್ಲಿ 10,000 ರೂಪೀಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಕಣ. ಡ್ಯಾಡ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಬಾ. ಹಾ ಹೇಳಪ್ಪ, ಅದೇನು ಮಾತಾಡಬೇಕು ಅಂತ ಹೇಳ್ತಲ್ಲ, ಏನು ವಿಷಯ? ಅಮ್ಮಂಗೆ ಡಿವೋರ್ಸ್ ಕೊಡಬೇಕು ಅಂತ ಹೇಳ್ತಿದ್ರಲ್ಲ, ಅದನ್ನೇ ಮಾತಾಡೋಣ ಅಂತ ಬಂದೆ. ಇದರಲ್ಲಿ ಮಾತಾಡೋದೇನಿದೆ? ನಿರ್ಧಾರ ಮಾಡಾಗಿದೆ. ಡಿವೋರ್ಸ್ ಕೊಡೋದೆ, ಅವಳ ಜೊತೆ ಜೀವನ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಡ್ಯಾಡ್, ಐ ಆಮ್ ಸಾರಿ ಟು ಸೇ ದಿಸ್. ನೀವು ಸ್ವಲ್ಪ ಚೈಲ್ಡಿಶಾಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಅನಿಸ್ತಿಲ್ವಾ? ಈ ವಿಷಯನೆಲ್ಲ ನೀವು ಸ್ವಲ್ಪ ಇಂಟೆಲಿಜೆಂಟಾಗಿ ಮೂವ್ ಮಾಡಬೇಕು ಡ್ಯಾಡ್. ನೀವು ಅಮ್ಮಂಗೆ ಡಿವೋರ್ಸ್ ಕೊಟ್ಟರೆ ಜೀವನಾಂಶ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ? ಆಮೇಲೆ ಆಸ್ತಿಲಿ ಅರ್ಧಕ್ಕರ್ಧ ಕೊಡಬೇಕಾಗತ್ತೆ ಡ್ಯಾಡ್. ಹೋದರೆ ಹೋಗಲಿ ಬಿಡು, ಅದಕ್ಕೇನಂತೆ? ನನ್ನ ಮರ್ಯಾದೆ ಮುಂದೆ ಯಾವ ಆಸ್ತಿನೋ ದೊಡ್ಡದಲ್ಲ. ಏನು ಡ್ಯಾಡ್, ನೀವು ಇಷ್ಟು ಈಸಿಯಾಗಿ ಹೇಳ್ತಿದ್ದೀರಲ್ಲ? ಗಿಡ ಬೆಳೆಸೋನ್ ಕಷ್ಟ, ಕೂತ್ಕೊಂಡು ಹಣ್ಣು ತಿನ್ನೋನು ಏನು ಗೊತ್ತಿರುತ್ತೆ? ಇಷ್ಟು ವರ್ಷ ಪ್ರಾಪರ್ಟಿ ಸಿಗಬೇಕು ಅಂತ ಒದ್ದಾಡಿದ್ದೀವಿ. ಕಾರಣ ಈಗಷ್ಟೇ ನನ್ನ ಹೆಸರಿಗೆ ಪ್ರಾಪರ್ಟಿ ಮಾಡಿದ್ದಾನೆ. ಈ ಡಿವೋರ್ಸ್ ಎಲ್ಲ ಮುಗಿಯೋಕ್ಕೆ 1 ವರ್ಷ ಆಗುತ್ತಾ? ಅಷ್ಟರಲ್ಲಿ ನನಗೆ ಆಸ್ತಿ ಬರುತ್ತೆ ಡ್ಯಾಡ್. ಅದ್ರಲ್ಲಿ ಅರ್ಧ ಅಮ್ಮಂಗೆ ಹೊಟ್ಟೋದ್ರೆ ನಮ್ಗೆ ಉಳಿಯೋದೇನು? ಹೇಳು, ಅದಕ್ಕೇನು ಮಾಡಬೇಕು ಅಂತೀಯ? ಥಿಂಕ್ ಸ್ಮಾರ್ಟ್ ಡ್ಯಾಡ್. ಯಾವುದೇ ಕಾರಣಕ್ಕೂ ಅಮ್ಮಂಗೆ ಡಿವೋರ್ಸ್ ಕೊಡಬೇಡಿ. ನಿನಗೆ ಆಸ್ತಿ ಹಣನೇ ಮುಖ್ಯ ಆಯ್ತಲ್ವಾ? ನನ್ನ ಜೀವನ, ನನ್ನ ಫೀಲಿಂಗ್ಸು, ನನ್ನ ಆತ್ಮಗೌರವದ ಬಗ್ಗೆ ನಿನಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಲ್ವಾ? ಏನು ಫೀಲಿಂಗ್ಸು, ಏನು ಆತ್ಮಗೌರವ? ಡ್ಯಾಡ್, ನನಗೆ ನಿಜ ಹೇಳಿ, ಅಮ್ಮ ನಿಮಗೆ ಏನು ದ್ರೋಹ ಮಾಡಿದ್ದಾರೆ? ನೀವು ಸುಮ್ಮನೆ ಓವರಾಗಿ ಆಡ್ತಿದ್ದೀರಾ ಅಷ್ಟೇ. ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ನಿಮಗೋಸ್ಕರನೇ ಕಷ್ಟಪಡ್ತಾರೆ. ಇದಕ್ಕೆ ಈ ಪನಿಷ್ಮೆಂಟ್. ಆ್ಯಕ್ಚುಲಿ ಇದು ನೀವು ಅವ್ರಿಗೆ ಕೊಡ್ತಿರೋ ಶಿಕ್ಷೆ ಅಲ್ಲ, ನಿಮಗೆ ನೀವೇ ಕೊಟ್ಕೋತಿರೋ ಶಿಕ್ಷೆ. ಸಂಜು, ನಿನಗಿದೆಲ್ಲ ಗೊತ್ತಾಗಲ್ಲ. ಹಾಗೆ ನನಗೆ ಹೇಳೋದಕ್ಕೂ ಬರಬೇಡ. ನನಗೆ ಹಣ ಮುಖ್ಯ ಅಲ್ಲ, ಡಿವೋರ್ಸ್ ಕೊಡೋದೆ. 25 ಕೋಟಿ ಜೀವನಾಂಶ ಕೊಡಬೇಕಾಗತ್ತೆ ಡ್ಯಾಡ್. ಅಜ್ಜಿ ನೋಡಿದ್ರೆ ಇರೋ ಬರೋ ಒಡವೆ ಎಲ್ಲ ಅಮ್ಮಂಗೆ ಕೊಡಬೇಕು ಅಂತಿದ್ದಾರೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಆಮೇಲೆ ನಮಗೆ ಸಿಗೋದು ಖಾಲಿ ಚಿಪ್ಪು. ಹೇಳಿದ್ದಲ್ಲ, ನಾನು ನಿರ್ಧಾರ ಮಾಡಾಗಿದೆ. ಡ್ಯಾಡ್, ನನಗೆ ನಿನ್ನಿಂದ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ? ಸರಿ, ಹಾಗಿದೆ. ನಿಮಗೂ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿಮ್ಗೆ ಇವರೆಲ್ಲ ಮಾಡ್ತಿದಾರಲ್ಲ, ಅದೇ ಕರೆಕ್ಟ್ ಅನ್ಸುತ್ತೆ. ಖಾಲಿ ಜೇಬಲ್ಲೇ ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬನ್ನಿ. ಗಾಡಿ ಏನಾದರೂ ಮಧ್ಯದಲ್ಲಿ ನಿಂತೋದ್ರೆ ಡೀಸೆಲ್ ಖಾಲಿ ಆಗುತ್ತಲ್ಲ, ದೆನ್ ಯು ವಿಲ್ ಲರ್ನ್ ಎ ಲೆಸನ್. ಕಡೆ ಪಕ್ಷ ಆಟೋಲ್ ವಾಪಸ್ ಬರೋದಕ್ಕೆ ದುಡ್ಡಿದೆಯಾ ಅಂತನಾದ್ರೂ ನೋಡ್ಕೊಳ್ಳಿ. ಆಮೇಲೆ ಈ ಸಂಜು ಏನು ಹೇಳ್ದ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಏನಿವನು ಈಗ ಹೇಳ್ಬಿಟ್ಟು ಹೊಡೋದ? ರಸ್ತೆ ಮಧ್ಯ ಗಾಡಿ ಕೈ ಕೊಟ್ಟರೆ ಡೀಸೆಲ್ ಹಾಕ್ಸೋಕ್ಕೆ ಹಣ ಇದೆ. ಇನ್ನು ಮದುವೆ ಮನೆಗೆ ಹೋಗಿ ಪ್ರೆಸೆಂಟೇಷನ್ ಕೊಡದೆ ವಾಪಸ್ ಬಂದ್ರಾಯ್ತು. ಯಾಕೆಂದರೆ ಇನ್ವಿಟೇಷನ್ ಹಾಕಿರ್ತಾರಲ್ಲ, ನಿಮ್ಮ ಆಗಮನವೇ ನಮಗೆ ಉಡುಗೊರೆ ಅಂತ. ಜಗತ್ತನ್ನೇ ಆಳೋರ ಆರೋಗ್ಯ ಚೆನ್ನಾಗಿದೆಯಾ ಅಥವಾ ನನ್ನ ವಿಡಿಯೋ ಕಳಿಸಿರೋದು ನೋಡಿ BP ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ಆಗಿ ಪ್ರತಿಯೊಬ್ಬರು ಆರೋಗ್ಯ ವಿಚಾರಿಸೋದು ನನ್ನ ಕರ್ತವ್ಯ. ಪೀಟ್ಗೆ ಬೇಕಾಗಿಲ್ಲ, ಅದು ಕೇಳೋಷ್ಟು ಸಮಯ ವ್ಯವಧಾನ ನನ್ನಲ್ಲಿಲ್ಲ. ಏನು ವಿಷಯ ಹೇಳು? ವಿಷಯ ಏನು ಅಂತ ನೀವು ಆಲ್ರೆಡಿ ನೋಡಿರ್ಬೇಕಲ್ವಾ. ನಮ್ಮ ಖುಷಿನ ಹಿಂಡಿ ಕಣ್ಣೀರಿನ ರಸ ತೆಗಿಬೇಕು ಅಂತ ಹೇಳಿದ್ರಲ್ಲ. ಒಂದು ನೆನಪಿರಲಿ ಮೇಡಮ್, ತುಳಿತಾ ಇದ್ದಾಗೆ ಅಪ್ಪಚ್ಚಿ ಆಗೋಕ್ಕೆ ನಾವು ಗ್ರಾಸ್ ಹೊಡಿಕೊಳ್ದ ಹುಲ್ಲಲ್ಲ, ಕಡ್ದಷ್ಟು ಬೆಳೆಯೋ ಆಲದ ಮರ. ಇನ್ನೊಬ್ಬರು ಮನೆಗೆ ಹಚ್ಚಿರೋ ಬೆಂಕಿಲಿ ಚಳಿ ಕಾಯಿಸ್ಕೊಳ್ಳೋ ಶೋಕಿ ನಿಮ್ಗಿರ್ಬೋದು, ಆದರೆ ಕಷ್ಟನ ಮೆಟ್ಟಿ ನಿಲ್ಲೋ ತಾಕತ್ತು ನಮ್ಮ ಒಗ್ಗಟ್ಟಿಗಿದೆ. ಬೈದವೇ ನಿಮ್ಗೆ ಹೊಟ್ಟೆ ಉರಿಸ್ಬೇಕು ಅಂತ ನಾನು ಆ ವಿಡಿಯೋ ಕಳಿಸಿಲ್ಲ.
ಇನ್ನೊಬ್ರು ಸಂತೋಷ ನೋಡಿ ಆನಂದ ಪಡೋದನ್ನ ಕಲೀರಿ ಅನ್ನೋದಕ್ಕೆ ಆ ವಿಡಿಯೋ ಕಳಿಸ್ಕೊಟ್ಟೆ. ಆ್ಯಂಡ್ ಯಾ ಒನ್ ಮೋರ್ ಥಿಂಗ್, ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಎಲ್ಲರೂ ಚೆನ್ನಾಗಿ ನಗ್ನಗ್ತಾ ಇದ್ದೀವಿ. ಆದರೆ ಆ ನಗುನೇ ನಿಮ್ಮ ಸಮಸ್ಯೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕುಟುಂಬದ ಮೇಲೆ ಅದು ಯಾವ ಸೈಡ್ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಯಾವತ್ತೂ ದ್ವೇಷ ಅನ್ನೋ ಬೆಂಕಿನ ಕೈಲಿಟ್ಕೊಂಡು ಬೇರೆಯವ್ರ ಮನೆ ಸುಡಕ್ಕೆ ಹೋಗಬೇಡಿ. ಯಾಕಂದರೆ ಹಾಗೆ ಮಾಡೋಕ್ಕೆ ಹೋದರೆ ಮೊದಲು ಸುಟ್ಟು ಬೂದಿ ಆಗೋದೇ ನಿಮ್ಮ ಕೈ. ನೆನಪಿರಲಿ. ಹ್ಯಾವ್ ಅ ಗುಡ್ ಟೈಮ್. ನಿಧಿ 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 ದಿನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಹೋಲ್ಡ್ ಆನ್, ಏನಾಯ್ತು? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಸಂಜು ನನ್ನ ಅಣ್ಣ ಅಂತ ಕರೆದ ಗೊತ್ತಾ? ನಿಜವಾಗ್ಲೂ ಮನಸ್ಸಿಂದ ಕರೆದ್ನೋ ಅಥವಾ ಯಾವುದೋ ಫ್ಲೋರ್ ಬಂದ್ಬಿಡ್ತು ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ತುಂಬ ತುಂಬ ಖುಷಿ ಆಗ್ತದೆ ನಿಧಿ. ಎಲ್ಲ ಹಗುರು ಆಗೋ ಥರ ಫೀಲ್ ಆಗ್ತಿದೆ. ಎಂಥ ಸಿಚುವೇಶನ್ ನನ್ನ ಅಣ್ಣ ಅಂತ ಕರೆದಿದ್ದೇ ಇಲ್ಲ. ಬದಲಾವಣೆ ಶುರು ಆಗಿದೆ ಅಂತ ಅನ್ನಿ. ಇದು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಯಾವುದನ್ನು ಬಲವಂತವಾಗಿ ಫಿಕ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಆದರೆ ಮನಸ್ಸಿನ ಬಾಂಧವ್ಯನ ಕಾಲ ಜೋಡಿಸುತ್ತೆ. ನಿಮಗೆ ಗೊತ್ತಾ ನಿಧಿ, ತುಂಬ ಚಿಕ್ಕವನಿರುವಾಗ ಅವನನ್ನು ಅಣ್ಣ ಅಂತಾನೆ ಕರಿತಿದ್ದ. ಆದರೆ ಅಪ್ಪನಿಗಾಗಿ ಹೇಳೋದು ಇಷ್ಟ ಇರಲಿಲ್ಲ. ಆದರೂ ಅವನು ಅಣ್ಣ ಅನ್ನೋದು ಮಾತ್ರ ಬಿಟ್ಟಿರಲಿಲ್ಲ ಗೊತ್ತಾ? ಆದರೆ ಅಪ್ಪನ ಅನ್ನೋದು ದ್ವೇಷ ಸಾಧಿಸ್ತಾನೆ ಹೋದರು. ಒಂದ್ಸಲ ಅವನಿಗಿಂತ ನನಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ ಅವನು ಹೊಡೆದ್ಬಿಟ್ಟಿದ್ರು. ಅವತ್ತಿಂದ ಅವನಿಗೆ ಮೇಲೆ ಕೋಪ ಹೆಚ್ಚಾಗ್ತಾ ಹೋಗ್ತು. ಅಣ್ಣ ಅನ್ನೋದೇ ಬಿಟ್ಬಿಟ್ಟಿದ್ದ. ಮತ್ತು ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರಲೇಬೇಕಲ್ವಾ? ಅವನೊಳಗೆ ಆ ಭಾವನೆ ಇರೋದಕ್ಕೆ ನಿಮ್ಮನ್ನ ಅಣ್ಣ ಅಂತ ಕರೆದಿರೋದು. ತಾತ, ಇಷ್ಟು ದಿನ ತಮ್ಮ ಇದ್ರೂ ಇಲ್ದಿರೋ ಥರನೇ ಇತ್ತು. ನೀವು ಯಾವಾಗಲೂ ಹೇಳ್ತಾ ಇದ್ರಿ, ಗಿಡ ನೆಟ್ ಕೂಡಲೇ ಹಣ್ಣು ಸಿಗಲ್ಲ. ತಾಳ್ಮೆಯಿಂದ ಪ್ರೀತಿನ ಉಳಿಸ್ತಾ ಇರು, ದ್ವೇಷದ ಮರನೂ ಒಂದಲ್ಲ ಒಂದಿನ ಪ್ರೀತಿದ ಹಣ್ಣು ಕೊಡುತ್ತೆ ಅಂತ. ತಾತ, ಇವತ್ತು ಮಾತೊಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇದು ಯಾವಾಗಲೂ ಹೀಗೆ ಇರೋ ಥರ ಆಶೀರ್ವಾದ ಮಾಡಿ.